ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅರ್ಜಿಯನ್ನು ಹೊಸದಾಗಿ ನೀವು ಸಲ್ಲಿಸಿದ್ದೀರಾ, ಅಂದರೆ ಯಾರ್ಯಾರು ಹೊಸ ರೈತರಿದ್ದೀರಾ ಅಂಥವರು ಅರ್ಜಿಯನ್ನು ಕೊಟ್ಟಿರ್ತಾರೆ. ಅದು ಕೂಡ ಮನೆಯಿಂದಲೇ, ಅಂದರೆ ತಮ್ಮ ಮೊಬೈಲ್ ಮುಖಾಂತರ ಒಂದು ಆ್ಯಪನ್ನು ಬಳಸಿಕೊಂಡು ನೀವು ಅಪ್ಲಿಕೇಶನನ್ನು ಕೊಟ್ಟಿರ್ತೀರ. ಅದರಲ್ಲಿ ಕೆಲವೊಂದು ಮಿಸ್ಟೇಕ್ ಆಗಿದೆ. ಅದರಿಂದಾಗಿ ಇದು ಸ್ಟೇಟಸನ್ನು ಚೆಕ್ ಮಾಡುವಾಗ ನಿಮಗೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಅಂತ ಕಾಣ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಅರ್ಹರಲ್ಲ, ಈ ಯೋಜನೆಗೆ ನೀವು ಅರ್ಹರಲ್ಲ ಎಂಬ ಒಂದು ಮೆಸೇಜ್ ಅಲ್ಲಿ ಬಂದಿರುತ್ತದೆ. ಅದನ್ನು ಹೇಗೆ ರಿಮೂವ್ ಮಾಡುವುದು, ಮತ್ತು ಯಾರಿಗೆಲ್ಲ 17ನೇ ಕಂತಿನ ಹಣ 18ನೇ ಕಂತಿನ ಹಣ ಎಲ್ಲ ಬರಲಿಲ್ಲ ಅಂಥವರು ಕೂಡ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಇನ್ನೂ ಕೂಡ ಮಾಡಿಲ್ವಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ನಾವು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೆ ಮೊದಲು ನೀವು ಗೂಗಲ್ಗೆ ಹೋಗಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಎಂದು ಟೈಪ್ ಮಾಡುವಾಗ ಮೊದಲು ಬರುವ ಒಂದು ವೆಬ್ಸೈಟನ್ನು, ಅಂದರೆ ಈ ಒಂದು ಲಿಂಕನ್ನು ಒತ್ತಿ. ಆಗ ಅದನ್ನು ಓಪನ್ ಮಾಡಿದ ತಕ್ಷಣ ನೀವು ನಿಮ್ಮನ್ನು ಅದರ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತದೆ. ಅಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡ್ಬೋದು. ಈ ಸ್ಟೇಟಸನ್ನು ಚೆಕ್ ಮಾಡುವಾಗ ಅಲ್ಲಿ ಸ್ಟೇಟಸ್ ಫಾರ್ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಇನ್ನೊಂದಿದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನೀವು ಆಧಾರ್ ಕಾರ್ಡ್ ನಂಬರನ್ನು ಅಲ್ಲಿ ಒತ್ತಬೇಕಾಗುತ್ತದೆ. ನಂತರ ನಿಮಗೆ ಒಂದು ಕ್ಯಾಪ್ಚಾ ಕೋಡ್ ಒತ್ತಲಿಕ್ಕೆ ಬರುತ್ತದೆ. ಅದನ್ನು ಒತ್ತಿದ ನಂತರ ಸರ್ಚ್ ಬಾರನ್ನು ಒತ್ತಿದಾಗ ನಿಮ್ಮ ಸ್ಟೇಟಸ್ ಓಪನ್ ಆಗುತ್ತದೆ. ಅಲ್ಲಿ ನಿಮಗೆ ಕಾಣಸಿಗುವುದು, ಕೆಳಗೆ ಬರುವಾಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಎಂದು ಕಾಣುತ್ತದೆ. ಮತ್ತು ಅಲ್ಲಿ ಬರೆದಿರೋದು ನೀವು ಅಪಾತ್ರ ಅಂತ ಬರೆದಿರ್ತದೆ, ಅಂದರೆ ನೀವು ಈ ಯೋಜನೆಗೆ ಅರ್ಹರಲ್ಲ ಎಂಬುದನ್ನು ನೀವು ಅಲ್ಲಿ ಕಾಣಬಹುದು. ತುಂಬ ರೈತರು ಇಂಥ ಒಂದು ತಪ್ಪುಗಳನ್ನು ಮಾಡಿರ್ತಾರೆ. ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಕೊಟ್ಟಿರಲ್ಲ, ಅದರಿಂದ ಈ ಥರ ಆಗುತ್ತದೆ. ಅದಕ್ಕೆ ನಾವು ಸರಿಯಾದ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಇದನ್ನು ಸರಿಪಡಿಸಿಕೊಳ್ಳಬಹುದು. ಅಂದರೆ ಅಪಾತ್ರ ಎಂದು ಬಂದರೆ, ಅಂದರೆ ನೀವು ಅರ್ಹರಲ್ಲ ಎಂದು ಅವರು ಮೆಸೇಜ್ ಕಳಿಸಿದರೂ ಕೂಡ ನಿಮಗೆ ಅದನ್ನು ಸರಿ ಮಾಡಿ ತಗೊಳ್ಬಹುದು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಅದಕ್ಕೆ ನೀವು ಇನ್ನೊಮ್ಮೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ವೆಬ್ಸೈಟಿಗೆ ಹೋಗಿ, ನಂತರ ನಿಮ್ಮ ಅಲ್ಲಿ ಚೆಕ್ ಮಾಡಬೇಕಾದ್ದು ಅಪ್ಡೇಷನ್ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಒಂದು ಕಾಲಮ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಆಧಾರ್ ಕಾರ್ಡ್ ನಂಬರನ್ನು ಒತ್ತಬೇಕಾಗುತ್ತದೆ. ನಂತರ ನಿಮಗೆ ಒಂದು ಕ್ಯಾಪ್ಚಾ ಕೋಡ್ ಬರುತ್ತದೆ, ಅದನ್ನು ಒತ್ತಿ. ನಂತರ ನೀವು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಅಲ್ಲಿ OTP ಎಂಟರ್ ಮಾಡಲು ಹೇಳುತ್ತದೆ. ಆ OTPಯನ್ನು ನೀವು ಎಂಟರ್ ಮಾಡಿ. ನಂತರ ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನೀವು ಅಲ್ಲಿ ಆಧಾರ್ ಕಾರ್ಡನ್ನು ಒತ್ತಿ OTPಯನ್ನು ಕೊಟ್ಟು ನೀವು ಅಲ್ಲಿ ಸಬ್ಮಿಟ್ ಅಂತ ಕೊಡಿ. ನಂತರ ಅಲ್ಲಿ ನಿಮ್ಮ ಹೆಸರು ಅಲ್ಲಿ ಆಟೋಮೆಟಿಕ್ ಆಗಿ ಶೋ ಆಗುತ್ತದೆ. ಸ್ಟೇಟನ್ನು ನೀವು ಟೈಪ್ ಮಾಡಬೇಕಾಗುತ್ತದೆ, ಡಿಸ್ಟ್ರಿಕ್ಟನ್ನು ಟೈಪ್ ಮಾಡಿ, ಬ್ಲಾಕನ್ನು ಟೈಪ್ ಮಾಡಿ, ನೀವು ಯಾವ ವಿಲೇಜಲ್ಲಿದ್ದೀರಾ ಅದನ್ನು ಕೂಡ ಟೈಪ್ ಮಾಡಿ. ಬಾಕಿ ಎಲ್ಲ ಆಟೋಮೆಟಿಕ್ ಆಗಿ ಅಲ್ಲಿ ಓಪನ್ ಆಗುತ್ತದೆ. ನಂತರ ನಿಮ್ಮ ಜಮೀನು ಡಾಕ್ಯುಮೆಂಟನ್ನು ಅಲ್ಲಿ ಚೆಕ್ ಮಾಡಬೇಕಾಗುತ್ತದೆ. ಜಮೀನಿನ ನೀವು ಡಾಕ್ಯುಮೆಂಟ್ ಯಾವ ಥರ ಕೊಟ್ಟಿದ್ದೀರಾ ಅದನ್ನು ಸಂಪೂರ್ಣವಾಗಿ ಚೆಕ್ ಮಾಡಿ. ಅಥವಾ ಇನ್ನೇನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅಂದರೆ ಮಿಸ್ಮ್ಯಾಚ್ ಆಗಿದೆಯಾ, ನಿಮ್ಮಲ್ಲಿ ಯಾವುದಾದ್ರೂ ಕೊಟ್ಟದ್ದು ಮಿಸ್ಮ್ಯಾಚ್ ಆಗಿದೆ ಎಂಬುದನ್ನು ಸರಿಯಾಗಿ ನೀವು ಪರಿಶೀಲಿಸಿಕೊಳ್ಳಿ. ನಂತರ ನೀವು ಮೇಯ್ನಾಗಿ ನೋಡಬೇಕಾದ್ದು ನಿಮ್ಮ ಜಮೀನಿನ ಪತ್ರ. ನೀವು ಜಮೀನಿನ ಡಾಕ್ಯುಮೆಂಟ್ಸನ್ನು ಅಲ್ಲಿ ಅಪ್ಲೋಡ್ ಮಾಡಿರ್ತೀರಿ, ಅದರಲ್ಲಿ 100% ಮಿಸ್ಟೇಕ್ ಹಾಗೇ ಇರುತ್ತದೆ. ಅವರಿಗೆ ಈ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಾಗ ನೀವು ಯಾವಾಗಲೂ ನೋಡಬೇಕಾದಂದರೆ PDF ಫೈಲನ್ನೇ ಮಾಡಬೇಕು. ಅದು ಕೆಲವೊಮ್ಮೆ JPG ಫೈಲನ್ನು ಅಪ್ಲೋಡ್ ಮಾಡಿಟ್ಟಿರ್ತದೆ, ಅದು ಕೂಡ ಅಲ್ಲಿ ಸೂಟ್ ಆಗೋಲ್ಲ. ಅಂದರೆ PDF ಫೈಲನ್ನೇ ಮಾಡಬೇಕು. ನೀವು PDF ಫೈಲ್ ಮಾಡುವಾಗ ನಿಮ್ಮ ಡಾಕ್ಯುಮೆಂಟ್ಸ್ ತುಂಬ ದೊಡ್ಡದಾಗಿರುತ್ತದೆ, ಅದನ್ನು ಚಿಕ್ಕದು ಮಾಡಿ 200 KBಗೆ ಕನ್ವರ್ಟ್ ಮಾಡಬೇಕಾಗುತ್ತದೆ. ಈ 200 KBಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಕನ್ವರ್ಟ್ ಮಾಡುವಾಗ ಅದು ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತದೆ, ಅಂದರೆ ಕ್ಲಿಯರಾಗಿ ಕಾಣಿಸಲ್ಲ. ಅದು ಅವರದನ್ನು ಓಪನ್ ಮಾಡುವಾಗ ಅವರಿಗೆ ಅಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರಾಗಿ ಕಾಣಲ್ಲ. ಅದಕ್ಕೆ ಇವರು ಏನು ಮಾಡ್ತಾರೆ ಅಂದರೆ, ಜಾಸ್ತಿ ರಿಸ್ಕ್ ಏನು ತಗೊಳ್ಳಲ್ಲ, ನೀವು ಈ ಯೋಜನೆಗೆ ಅರ್ಹರಲ್ಲ, ಅಂದರೆ ಅಪಾತ್ರ ಎಂದು ಘೋಷಣೆ ಮಾಡುತ್ತಾರೆ. ಅಷ್ಟೇ ಆಗಿರೋದು.
ಅದನ್ನು ನೀವು ಆ ಜಮೀನಿನ ಪೇಪರನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಿ ಇನ್ನೊಮ್ಮೆ ನೀವು ಅಪ್ಲೋಡ್ ಮಾಡಿ. ಅದಕ್ಕೆ ಅಪ್ಲೋಡ್ ಮಾಡಿದರೆ ನಿಮ್ಮ ಸಮಸ್ಯೆ ಅಲ್ಲಿಂದ ದೂರವಾಗುತ್ತದೆ. ಜಮೀನಿನ ಡಾಕ್ಯುಮೆಂಟ್ ಪೇಪರ್ ಅಪ್ಲೋಡ್ ಮಾಡುವ ಒಂದು ಕಾರ್ನರ್ ಇರುತ್ತಲ್ಲ, ಅದರ ಸೈಡಲ್ಲೇ ನಿಮಗೆ ಎಡಿಟ್ ಅಂತ ಒಂದು ಆಪ್ಷನ್ ಇರುತ್ತದೆ. ಅದನ್ನು ಒತ್ತಿ ಚೂಸ್ ಎ ಫೈಲ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಒತ್ತಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಲ್ಲಿ ನೀವು ಮರ್ಜ್ ಮಾಡ್ಬೋದು. ಈ ಮರ್ಜ್ ಮಾಡಿದ ಕೂಡಲೇ ನಂತರ ನಿಮಗೆ ಅದು ಕ್ಲಿಯರಾಗಿ ಕಾಣೋದು 15 ದಿನದ ನಂತರ ನಿಮಗೆ ಅಲ್ಲಿ ಕರೆಕ್ಟಾಗಿದೆಯಾ ಎಂದು ನಿಮಗೆ ಮೆಸೇಜ್ ಬರುತ್ತದೆ. ಅದಕ್ಕಿಂತ ಮೊದಲು ಈಗಲೇ ನೀವು ಇದನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಫಾರ್ಮರ್ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿ. ಅಲ್ಲಿ ಫಾರ್ಮರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೀವು ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತದೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಒಂದು ಮೆಸೇಜ್ ಬರುತ್ತದೆ. ಇದು ಬಂದರೆ ನಿಮ್ಮ ಅಪಾತ್ರ ಹೋಗಿ ಇನ್ನು ಕೂಡ ನೀವು ವೇಟಿಂಗ್ ಲಿಸ್ಟಲ್ಲಿ ಇದ್ದೀರಾ ಎಂದು ಅರ್ಥ. ಇದನ್ನು ನೀವು ಈ ರೀತಿ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಸ್ಟೇಟಸನ್ನು ನೀವು ಸರಿ ಮಾಡಿ ತಗೊಳ್ಬೋದು. ಇಲ್ಲವೆಂದಾದರೆ ನಿಮಗೆ ಕಷ್ಟವಾಗುತ್ತಿದ್ದರೆ ನೀವು ಹತ್ತಿರದ CSC ಸೆಂಟರ್ಗೆ ಹೋಗಿ ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದು. ನೀವು ಅಪಾತ್ರ ಎಂದು ಬಂದರೆ, ನೀವು ಯೋಗ್ಯರಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಎಂದು ಬಂದರೆ ನೀವು ನಿರಾಶರಾಗಬೇಕಾಗಿಲ್ಲ. ನೀವು ಇನ್ನೊಮ್ಮೆ ಟ್ರೈ ಮಾಡಿ, ಖಂಡಿತ ಆಗುತ್ತದೆ. ನೀವು ಈ ರೀತಿ ನೀವು ಮಾಡ್ಬೋದು. ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋಗಿ ನಿಮಗೆ ಕಷ್ಟವಾಗುತ್ತಿದ್ದರೆ, ನಿಮ್ಮ ಮನೆಯಲ್ಲೇ ಈ ಒಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಕಷ್ಟವಾಗುತ್ತಿದ್ದರೆ, ನೀವು ಇದನ್ನು ಎಡಿಟ್ ಮಾಡಲಿಕ್ಕೆ ನಿಮಗೆ ಕಷ್ಟವಾಗುತ್ತಿದ್ದರೆ ನೀವು ಹತ್ತಿರದ CSC ಸೆಂಟರ್ಗೆ ಹೋಗಿ ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದು. ನಂತರ ನಿಮ್ಮ ಸ್ಟೇಟಸಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದೆಯಾ ಅಂದರೆ ಆಧಾರ್ ಕಾರ್ಡಲ್ಲಿರ್ಬೋದು, ನಿಮ್ಮ ಹೆಸರಲ್ಲಿರ್ಬೋದು, ನಿಮ್ಮ ಫೋನ್ ನಂಬರಲ್ಲಿರ್ಬೋದು, ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದು ಚೆಕ್ ಮಾಡಿ. ಅಂದರೆ ಹೆಸರಲ್ಲಿ ಏನಾದರೂ ಇನಿಷಿಯಲ್ ಪ್ರಾಬ್ಲಮ್ ಇದೆಯಾ ಅದನ್ನು ಕೂಡ ಚೆಕ್ ಮಾಡಿ ನೀವು ಸರಿಪಡಿಸಿಕೊಳ್ಳಬಹುದು. ಮೊನ್ನೆ ತಾನೇ ನಡೆದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನವರು ಅಂದರೆ ಕೃಷಿಕರಿಗೆ ನಮ್ಮ ಈ PM ಕಿಸಾನ್ ಸಮ್ಮಾನ್ ಯೋಜನೆಯ ಹಣವು ಡಬಲ್ ಆಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಎಲ್ಲ ರೈತರಿದ್ದರು. ಆದರೂ ಕೂಡ ನಮ್ಮ ನಿರೀಕ್ಷೆ ಎಲ್ಲ ಫೇಲ್ ಆಯಿತು. ಆದರೂ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಮೆಸೇಜ್ ಕೂಡ ಬಂದಿಲ್ಲ. ಆದ್ದರಿಂದ ನಾವಿನ್ನು ಹೆಚ್ಚು ಆಸೆ ಮಾಡೋದು ಬೇಡ. ಅಂದರೆ 2,000ವೇ ನಮ್ಮ ಅಕೌಂಟಿಗೆ ಬರುವುದು. ಅದು 19ನೇ ಕಂತಿನ ಹಣ ಆದಷ್ಟು ಬೇಗನೆ ಬರುತ್ತದೆ. ಅಂದರೆ ಫೆಬ್ರವರಿ 25ನೇ ತಾರೀಕಿಗೆ ನಮ್ಮ ಅಕೌಂಟಿಗೆ ಬಂದು ಸೇರಲಿದೆ. ಆದ್ದರಿಂದ ಎಲ್ಲರೂ ಆದಷ್ಟು ಬೇಗನೆ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸರಿ ಮಾಡಿ ನೀವು ಈ 19ನೇ ಕಂತಿನ ಹಣವನ್ನು ಪಡೆಯಲು ರೆಡಿಯಾಗಿರಿ. ನಾನು ಕೂಡ 12,000 ಇಲ್ಲವೆಂದಾದರೂ 8,000 ಬರಬಹುದೆಂದು ಯೋಚನೆ ಮಾಡಿದ್ದೆ. ಆದರೆ ಎಲ್ಲವೂ ಅಡಿಮೇಲಾಯಿತು. ಅಂದರೆ ನಮ್ಮ ನಿರೀಕ್ಷೆ ಎಲ್ಲ ತಪ್ಪಿ ಹೋಯಿತು. ಪರವಾಗಿಲ್ಲ, 2,000ವಾದರೂ ಸಿಗ್ತದಲ್ವ ಎಂದು ನಾವು ಅಲ್ಲಿಗೆ ರಿಲ್ಯಾಕ್ಸ್ ಆಗೋಣ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.